ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಕ್ಲಿ ಮುರುಕು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ತುಂಬಾ ಸಿಂಪಲ್ ಆಗಿ, ಟೇಸ್ಟಿಯಾಗಿ, ಗರಿ ಗರಿಯಾಗಿ ಯಾವ ರೀತಿ ಇದನ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಹೊತ್ತೇನು ಹಿಡಿಯೋದಿಲ್ಲ, ಕಡಿಮೆ ಸಮಯದಲ್ಲಿ ನಾವು ಇದನ್ನ ಮಾಡ್ಕೋಬಹುದು. ಈ ರೀತಿ ನೀವು ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೀತಿ ಮಾಡೋದು ಅಂತ. ನಾನಿಲ್ಲಿ 1 ಕಪ್ ಅಷ್ಟು ಕಲೆಪಪ್ಪು ತಗೊಂಡಿದ್ದೀನಿ. ಮತ್ತೆ ಇದನ್ನ ಪುಡಿ ಮಾಡ್ಕೋಬೇಕು. ಈಗ ಒಂದು ಬೌಲ್ಗೆ ನಾನು 3 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 3 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಅಷ್ಟು ನಾವಿಲ್ಲಿ ಕಡಲೆಪಪ್ಪು ಪುಡಿನ ಹಾಕೋಬೇಕು. ನೋಡಿ, ಈ ಕಪ್ಪಲ್ಲಿ ನಾನು 3 ಕಪ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಯಾವ ಕಪ್ ಬೇಕಾದ್ರಲ್ಲೂ ಹಾಕೋಬಹುದು, ಆದ್ರೆ 3 ಕಪ್ ಅನ್ನ ಹಾಕೊಳ್ಳಿ. ಈಗ ನೋಡಿ, ಪುಡಿ ಮಾಡಿಕೊಂಡ ಕಡಲೆಪಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಓಂ ಕಾಳು ಅಂದ್ರೆ ಅಜ್ವಾನ್ ಕಾಳು ಅಂತ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ರೆಡ್ ಚಿಲ್ಲಿ ಪೌಡರು. ಖಾರ ನೀವು ಜಾಸ್ತಿ ಬೇಕು ಅಂದ್ರೆ ಇನ್ನು ಸ್ವಲ್ಪ ಹಾಕೋಬಹುದು. ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಫ್ರೆಂಡ್ಸ್, ಈ ರೀತಿ ನೀವು ರೆಸಿಪಿನ ಮಾಡಿ ಮನೆಯಲ್ಲಿ ವಾರಾನ್ಗಟ್ಲೆ ಸ್ಟೋರ್ ಮಾಡಿ ಸಹ ಇಟ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಸಹ ಇರುತ್ತೆ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಬಿಸಿ ಮಾಡಿ ಇಟ್ಕೊಂಡಂತಹ ಆಯಿಲ್ ಅನ್ನ 2 ಸ್ಪೂನ್ ಅನ್ನ ಹಾಕೋಬೇಕು. ಹಾಕಿದ ನಂತರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಉಂಡೆ ಕಟ್ಟದೇ ಇರೋ ತರ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೂ ಇದನ್ನ ಮಾಡಿ ಕಳಿಸ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ. ಈ ತರ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡಿದಾಗ ಈ ತರ ಉಂಡೆ ಬರಬೇಕು. ಆಗ ನಿಮ್ಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ನೋಡಿ, ಈಗ ಕಲಿಸ್ಕೊಂಡಿದ್ದಾಯ್ತು. ಈಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ಫ್ರೆಂಡ್ಸ್, ನಾವಿದನ್ನ ತುಂಬಾ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ಜಾಸ್ತಿ ನೀರಾಗೂ ಕಲಿಸ್ಕೋಬಾರ್ದು, ಚೆನ್ನಾಗಿ ಬರೋದಿಲ್ಲ. ಅದರಿಂದ ನಾವು ಮೀಡಿಯಂ ಸೈಜಲ್ಲಿ ಇದನ್ನ ಕಲಿಸ್ಕೋಬೇಕಾಗುತ್ತೆ. ಅಂದ್ರೆ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಸಾಫ್ಟ್ ಆಗಿ ಇದನ್ನ ಕಲಿಸ್ಕೋಬೇಕು. ನೋಡಿ, ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಹಾಕಿದ್ರೆ ಏನಾಗ್ಬಿಡುತ್ತಂದ್ರೆ ಜಾಸ್ತಿ ನೀರಾಗಿ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಒಂದು 5 ನಿಮಿಷ ನೆನೆಯಲು ಬಿಡಬೇಕು. ಅಷ್ಟರಲ್ಲಿ ಎಣ್ಣೆನ ಕಾಯೋದಕ್ಕೆ ಇಡೋಣ ಬನ್ನಿ. ನೋಡಿ, ಸ್ಟವ್ ಮೇಲೆ ಬಾಣಲೆಯನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ 1 kg ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ 5 ನಿಮಿಷದ ನಂತರ ನಾನು ಇಲ್ಲಿ ಚಕ್ಲಿ ನಾವು ಒತ್ತುತ್ತೀವಲ್ವಾ, ಆ ಪಾತ್ರೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ನಾವು ಈ ರೀತಿ ಸಣ್ಣದಾಗಿ ಉಂಡೆ ತರ ಮಾಡಿ ಇದರಲ್ಲಿ ಹಾಕೋಬೇಕು. ಹಾಕೊಂಡ ನಂತರ ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕೊಳ್ಬೇಕು. ಎಕ್ಸ್ಟ್ರಾ ಇರೋದೆಲ್ಲ ತೆಗೆದ್ಬಿಟ್ಟು ನಾವು ಇದಕ್ಕೆ ಮುಚ್ಚಳವನ್ನ ಮುಚ್ಚಿ ಈ ತರ ಮುಚ್ಚಳದಿಂದ ಮುಚ್ಚಿ ನಾವು ಕವರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಬನ್ನಿ, ಎಣ್ಣೆ ಕಾದಿದೆ, ಅದರಲ್ಲಿ ಹಾಕೊಳ್ಳೋಣ ನಿಧಾನವಾಗಿ. ನೋಡಿ, ಈ ರೀತಿ ನಿಧಾನವಾಗಿ ನೀವು ಎಣ್ಣೆ ಕಾಯುವಾಗಲೇ ಅದರ ಮೇಲೆನೆ ಹಾಕೋಬೇಕಾಗುತ್ತೆ. ಮಕ್ಕಳಿಗೆ ಎಣ್ಣೆಯಲ್ಲಿ ಮಾಡಿರೋ ಪದಾರ್ಥ, ಅಂಗಡಿ ಐಟಮ್ ಅಂದ್ರೆ ತುಂಬಾನೇ ಇಷ್ಟ. ಫ್ರೆಂಡ್ಸ್, ನೀವು ಅಂಗಡಿಯಲ್ಲಿ ಕೊಡ್ಸೋ ಬದಲು ಮನೆಯಲ್ಲೇ ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ನೀವು ಮಾಡ್ಕೊಡ್ಬೋದು ಮಕ್ಕಳಿಗೆ. ಈ ರೀತಿ ಮಾಡಿಕೊಟ್ರೆ ತಟ್ಟೆ ಖಾಲಿ ಆಗೋ ರೀತಿ ಊಟ ಮಾಡ್ತಾರೆ. ಫ್ರೆಂಡ್ಸ್, ನೋಡಿ, 2 ಕಡೆ ನಾವು ಮಿಕ್ಸ್ ಮಾಡ್ಕೊಳ್ತಾ 2 ಕಡೆನೂ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ನಾವು ಇದನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಫ್ರೆಂಡ್ಸ್, ಈಗ ನಾವು ಸೌಟಲ್ಲಿ ಎತ್ತಿದ್ರೆ ಈ ತರ ಕರ ಕರ ಅಂತ ಸೌಂಡ್ ಬರುತ್ತೆ. ಆಗ
ಪರ್ಫೆಕ್ಟ್ ಆಗಿ ಮುರುಕು ಆಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಕ್ಲಿ ಮುರುಕು. ನೀವು ಈ ರೀತಿ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಚಿಕ್ಕ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಹಲವಾರು ಜನಗಳಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.